ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಪ್ರಚಲಿತ ಘಟನೆ ಕುರಿತು ನೋಡಿಕೊಳ್ಳೋಣ. ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಾಗಿ ಇಸ್ರೋ ಯಾವ ಕಂಪನಿಯೊಂದಿಗೆ ಸಹಯೋಗ ಹೊಂದಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಎ ವಿಪ್ರೋ 3D. ಮುಂದಿನ ಪ್ರಶ್ನೆ, ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಭಾರತವು ಯಾವ ದೇಶದೊಂದಿಗೆ ಅತಿ ಹೆಚ್ಚು FDI ಪಡೆದುಕೊಂಡಿದೆ? ಇದಕ್ಕೆ ಸರಿ ಉತ್ತರ ಬಿ ಸಿಂಗಾಪುರ್. ಮುಂದಿನ ಪ್ರಶ್ನೆ, ಯಾವ ಸಂಶೋಧನಾ ಸಂಸ್ಥೆಯು ಪ್ರಯೋಗಾಲಯದಲ್ಲಿ ಸಾಂಕ್ರಾಮಿಕವಲ್ಲದ ನಿಪಾ ವೈರಸ್ ಥರದ ಕಣಗಳನ್ನು ಉತ್ಪಾದಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಸ್ನೇಹಿತರೆ, ಆಯ್ಕೆ ಸಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ವೈರಾಲಜಿ. ಮುಂದಿನ ಪ್ರಶ್ನೆ, ಕ್ಲೌಡಿಯಾ ಶಿನ್ಬಾಮ್ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಡಿ ಮೆಕ್ಸಿಕೋ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದಂಥ ದಿನೇಶ್ ಕಾರ್ತಿಕ್ ಅವರು ಯಾವ ಕ್ರೀಡೆಗೆ ಸೇರಿದವರು? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಎ ಕ್ರಿಕೆಟ್ಗೆ ಸೇರಿದವರು. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಇತ್ತೀಚೆಗೆ DRDO ಇಂಡಸ್ಟ್ರಿ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪಿಸಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ಡಿ IIT ಕಾನ್ಪುರ್.